ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಹುಡುಗಿ ಪೂಜಾ. ನಾನಿವತ್ತು ಮಾಡ್ತಿರೋಂಥ ಸ್ಪೆಷಲ್ ಬಂದು ಮೆಂತೆ ಬಾತು. ಹೋಟೆಲ್ ಸ್ಟೈಲ್ನಲ್ಲೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮನೆಯಲ್ಲಿ ಮಾಡಿ ನೋಡಿ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ಮೊದಲಿಗೆ ನಾನು ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು 2 ಟೊಮೊಟೊ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ಅಂತ. ಒಗ್ಗರಣೆಗೆ ಸಣ್ಣದಾಗಿ ಉದ್ದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಆಮೇಲೆ ಸ್ವಲ್ಪ ಕಾಯಿ ತುರಿ ರುಬ್ಬೋದಕ್ಕೆ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಗಸಗಸೆ ಇದನ್ನು ರುಬ್ಬೋದಕ್ಕೆ. ಆಮೇಲೆ ಒಗ್ಗರಣೆಗೆ ಬಟಾಣಿ ಮತ್ತು ಹಸಿ ತಗರಿಕಾಯಿ 2 ಹಸಿದೆ ತೊಗೊಂಡಿದ್ದೀನಿ, ಮತ್ತು ಧನಿಯಾ ಪುಡಿ ಮತ್ತು ಖಾರ ಪುಡಿ 2 ತೊಗೊಂಡಿದ್ದೀನಿ. ಆಮೇಲೆ ಎಣ್ಣೆ, ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ. ಮೊದಲಿಗೆ ನಾನು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಮಾಡಿದ ಮೇಲೆ ಅದಕ್ಕೆ ನಾನು ಹಸಿ ತಗರಿಕಾಯಿ ಮತ್ತು ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೊಟೊನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಅದು ಮೆತ್ತಗೆ ಬೆಂದ ಮೇಲೆ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಮೆಂತ್ಯ ಸೊಪ್ಪು ಬೇಯೋಷ್ಟರಲ್ಲಿ ನಾವು ಮಸಾಲೆಗೆ ರುಬ್ಕೊಂಡ್ಬಿಡೋಣ. ರುಬ್ಬೋದಕ್ಕೆ ಟೊಮೊಟೊ, ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಗಸಗಸೆ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಮತ್ತು ಖಾರ ಪುಡಿ, ಧನಿಯಾ ಪುಡಿ. ಖಾರ ಪುಡಿ ನೀವು ನೋಡಿ ಹಾಕಿ. ಖಾರ ಪುಡಿ ನಮ್ಮದು ತುಂಬ ಖಾರ ಇತ್ತು, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳಿ. ಅದಾದಮೇಲೆ ಮೆಂತ್ಯ ಸೊಪ್ಪು ಬೆಂದಿದೆ ಅಷ್ಟರಲ್ಲಿ ನಾನು ರುಬ್ಬಿರೋಂಥ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದು ಹಸಿ ವಾಸನೆ ಹೋಗಬೇಕು. ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಅದಾದಮೇಲೆ ಅದಕ್ಕೆ ರುಬ್ಬಿರೋ ಜಾರ್ನಲ್ಲೇ ನಾನು ನೀರು ಹಾಕ್ತಾಯಿದ್ದೀನಿ. ನಿಮ್ಗೆ ಅಕ್ಕಿ ಎಷ್ಟು ನೋಡಿ ಅಷ್ಟು ನೀರು ಹಾಕ್ಬಿಟ್ಟು ನಾನು ಅಕ್ಕಿನ 1 ಕಪ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಅಕ್ಕಿ ನೆಂದಿದ್ರೆ ಇದು ಕುದಿಯೋಷ್ಟರಲ್ಲೇ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಬೇಕು. ಹಂಗಾಗಿ ನಾನು ಸುಟ್ಟು ಬದನೇಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಸ್ಕೂಲಿಗೆ ಹೋಗ್ತಾರೆ, ಅವರಿಗೆ ಮುದ್ದೆ ಊಟ ಮಾಡೋದಕ್ಕೋಸ್ಕರ ಸುಟ್ಟು ಬದನೇಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಮೊದಲಿಗೆ 2 ಬದನೇಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ. ಬದನೇಕಾಯಿನ ಈ ಥರ ಗ್ಯಾಸ್ ಮೇಲೆ ಸ್ಟ್ಯಾಂಡ್ ಇದ್ದರೆ ಸ್ಟ್ಯಾಂಡ್ ಮೇಲೆ ಸುಟ್ಕೊಳ್ಳಿ. ಚೆನ್ನಾಗಿ ಸುಟ್ಟು ಅದನ್ನು ಸಿಪ್ಪೆ ತೆಗೆದು ಇಟ್ಕೊಬೇಕು. ಈ ಥರ ಮೇಲ್ಗಡೆ ಕಪ್ಪು ಬರೋ ಥರ ಸುಟ್ಟು ಅದನ್ನು ಸಿಪ್ಪೆ ಎಲ್ಲ ನೀಟಾಗಿ ಕಪ್ಪುದೆಲ್ಲ ಹೋಗೋ ಥರ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ನಾನು ಟೊಮೊಟೊನ ಸುಡ್ತಾಯಿದ್ದೀನಿ. ಟೊಮೊಟೊನು ಮೇಲ್ಗಡೆ ಕಪ್ಪು ಎಲ್ಲ ಬರೋ ಥರ ಸುಟ್ಬಿಟ್ಟು ಅದನ್ನು ಸಿಪ್ಪೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿನೂ ಸುಡಬೇಕು. ಈರುಳ್ಳಿ ನೋಡಿ ಈ ಥರ ಕಪ್ಪುಗಾಗೋವರೆಗೂ, ಒಳಗಡೆ ನೀಟಾಗಿ ಸಣ್ಣಗೆ ಮಾಡಿ ಬೇಯೋವರೆಗೂ ಸುಟ್ಟು ಅದನ್ನು ಸಿಪ್ಪೆ ತೆಗೆದಿಟ್ಕೊಳ್ಳಿ. ಇವಾಗ ಮೆಣಸಿನ್ಕಾಯಿ 3 ತೊಗೊಂಡಿರೋದು ನಾನು. ತುಂಬ ಖಾರ ಇದೆ ಅಂತ 3 ತೊಗೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ತೊಗೊಳ್ಳಿ. ಬೆಳ್ಳುಳ್ಳಿನೂ ಚೆನ್ನಾಗಿ ಸುಟ್ಕೊಬೇಕು. ಅಷ್ಟರಲ್ಲಿ ನಾನು ಮುದ್ದೆಗೂ ಇಟ್ಬಿಟ್ಟಿದ್ದೀನಿ. ಪಲಾವ್ ಆಗಲೇ 2 ವಿಷಲ್ ಆಯಿತು, ಹಂಗಾಗಿ ಎತ್ತಿಟ್ಕೊಂಡ್ಬಿಟ್ಟೆ. ಬೆಳ್ಳುಳ್ಳಿ ಸುಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಸುಟ್ಟಾದಮೇಲೆ ಬೆಳ್ಳುಳ್ಳಿ ಸಿಪ್ಪೆನೂ ಅದನ್ನು ತೆಗೆದಿಟ್ಕೊಬೇಕು. ನಾನು ನೀಟಾಗಿ ಎಲ್ಲನೂ ಈರುಳ್ಳಿದು ಎಲ್ಲನೂ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ನಾನು ಜೀರಿಗೆ ಮತ್ತು ಹುಣಸೆ ಹಣ್ಣು, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಟೊಮೊಟೊ ಸಿಪ್ಪೆ ತೆಗೆದಿರೋ ಅಂಥ ಟೊಮೊಟೊ ಮತ್ತು ಸುಟ್ಟಿರೋ ಅಂಥ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಬದನೇಕಾಯಿ ಸಿಪ್ಪೆ ತೆಗೆದಿದ್ದೀನಿ ನೋಡಿ, ಈ ಥರ ಆಗಿದೆ. ಸಿಪ್ಪೆ ತೆಗೆದ್ಮೇಲೆ ಮೆತ್ತಗಾಗಿದೆ. ಅದಾದಮೇಲೆ ನಾನು ಸುಟ್ಟಿರೋ ಈರುಳ್ಳಿನ ಸಿಪ್ಪೆ ತೆಗೆದು ಈ ಥರ ಮಾಡಿಕ್ಕಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿನೂ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಥರ ಆಗಿರುತ್ತೆ. ಅದಾದಮೇಲೆ ಇದನ್ನು ಸಣ್ಣಗೆ ರುಬ್ಬಿಟ್ಟಿರಬೇಕು. ನಾನು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈ ಥರ ಆಗಿದೆ. ಅದಕ್ಕೆ ನೋಡಿ ಮುದ್ದೆ ಮತ್ತು ತುಪ್ಪ ಹಾಕಿ ಚೆನ್ನಾಗಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅಷ್ಟರಲ್ಲಿ ಆಗಲೇ ಪಲಾವ್ ರೆಡಿಯಾಗೋಗ್ಬಿಟ್ಟಿತ್ತು. ಪಲಾವ್ ರೆಡಿಯಾಗಿದೆ, ಉಡಿಯಾಗಿ ಬಂದಿದೆ. ತುಂಬ ಗಟ್ಟಿಗಾಯಿತು, ಉಡಿಯಾಗಿ ಬಂತಂದರೆ ಈ ಮೆಂತ್ಯ ಬಾತ್ ಚೆನ್ನಾಗಿರಲ್ಲ. ಸ್ವಲ್ಪ ಮೆತ್ತಗಿರಬೇಕು. ಆರಿದ ಮೇಲೆ ಅದು ಚೆನ್ನಾಗಿರುತ್ತೆ, ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸರಿ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ.